ವಾಲ್ಮೀಕಿ ನಿಗಮ ಹಗರಣದಲ್ಲಿ ನನ್ನ ಪಾತ್ರವಿಲ್ಲ. ಮಾಜಿ ಸಚಿವ ನಾಗೇಂದ್ರ ಅವರ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕಾಣ ಜೊತೆ. ರಿಪಬ್ಲಿಕಾಣಕ್ಕೆ ನಾಗೇಂದ್ರ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ನನ್ನನ್ನು ಏಕೆ ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಮಾಜಿ ಸಚಿವ ನಾಗೇಂದ್ರ ಫಸ್ಟ್ ರಿಯಾಕ್ಷನ್ ನಮ್ಮಲ್ಲಿ ಮಾತ್ರ. ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿ ನಿರಂತರವಾಗಿ ಬಿಡ್ಲಿಲ್ಲ, ಅವರನ್ನ ಫಾಲೋ ಅಪ್ ಮಾಡಿದ್ರು. ಕಚೇರಿಗೆ ಬರ್ತಿದ್ದಂತೆ, ಕಾರ್ ಇಳಿತಾ ಇದ್ದಂತೆ, ಮೇಲೆ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಹೋಗಿ ಮೈಕ್ ಹಿಡಿದ್ವಿ. ಯಾಕೆ ನಿಮ್ಮನ್ನ ಬಂಧಿಸಿದ್ದಾರೆ? ಪಾತ್ರ ಇಲ್ಲ ಅಂದ್ರೆ ನಿಮ್ಮ ಬಂಧನ ಯಾಕೆ ಅನ್ನುವಂಥ ಪ್ರಶ್ನೆಗೆ ನನ್ನ ಪಾತ್ರ ಇಲ್ಲ ಅನ್ನುವಂಥ ಉತ್ತರ. ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ವಾಲ್ಮೀಕಿ ನಿಗಮ ಹಗರಣದಲ್ಲಿ ನನ್ನ ಪಾತ್ರವಿಲ್ಲ. ಮಾಜಿ ಸಚಿವ ನಾಗೇಂದ್ರ ಅವರ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕಾಣ ಜೊತೆ. ರಿಪಬ್ಲಿಕಾಣಕ್ಕೆ ನಾಗೇಂದ್ರ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ನನ್ನನ್ನು ಏಕೆ ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಮಾಜಿ ಸಚಿವ ನಾಗೇಂದ್ರ ಫಸ್ಟ್ ರಿಯಾಕ್ಷನ್ ನಮ್ಮಲ್ಲಿ ಮಾತ್ರ. ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿ ನಿರಂತರವಾಗಿ ಬಿಡ್ಲಿಲ್ಲ, ಅವರನ್ನ ಫಾಲೋ ಅಪ್ ಮಾಡಿದ್ರು. ಕಚೇರಿಗೆ ಬರ್ತಿದ್ದಂತೆ, ಕಾರ್ ಇಳಿತಾ ಇದ್ದಂತೆ, ಮೇಲೆ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಹೋಗಿ ಮೈಕ್ ಹಿಡಿದ್ವಿ. ಯಾಕೆ ನಿಮ್ಮನ್ನ ಬಂಧಿಸಿದ್ದಾರೆ? ಪಾತ್ರ ಇಲ್ಲ ಅಂದ್ರೆ ನಿಮ್ಮ ಬಂಧನ ಯಾಕೆ ಅನ್ನುವಂಥ ಪ್ರಶ್ನೆಗೆ ನನ್ನ ಪಾತ್ರ ಇಲ್ಲ ಅನ್ನುವಂಥ ಉತ್ತರ. ಸರ್ ನೀವು ಮೌನವಾಗಿದ್ದ ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡು ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನು ಅರೆಸ್ಟ್ ಮಾಡ್ತಾರೆ ಸರ್?
ಈಗ